ಬರ್ಡೇ ಇದೆ. ಅವ್ರು ಬಂದಿಲ್ಲ ಅಂತ ಒಂದು, ಇನ್ನೊಂದು ಬೇರೆಯವ್ರು ಮಾಡಲ್ಲ. ಏನಾಗ್ತೈತೆ? ಹೆಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನಂತೂ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಿಹಿದು ಬರ್ಡೇ ಇದೆ ಸ್ಯಾಟರ್ಡೆ. ಸೊ ಹಾಗಾಗಿ ಸಿಹಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತೀನಿ. ಆ ವ್ಲಾಗ್ ಆಗಿರುತ್ತೆ. ಅಂದರೆ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ. ಮಧ್ಯಾಹ್ನ ಫೋಟೋಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ, ಬೇರೆ ರಾಯರವಾರ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಬೇಕು. ತಿಂಡಿ ಕೂಡ ಆಯಿತು. ಸಿಹಿಗೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ಬನ್ನಿ ಹೋಗುವ ಹೇರ್ ಕಟ್ ಮಾಡ್ಸೋಕ್ಕೆ. ನಾನು ಯಾಕೆ ಬರ್ಡೇಲೇ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಅದೊಂದು ಮೆಮೊರಿ ಆಗಿರುತ್ತೆ ಅಂತ ಗೈಸ್. ಒಂಥರ ಲೈಕ್ ಇಯರ್ಲಿ ಒನ್ಸ್ ಮಾಡಿಸೋ ಥರ. ಸಿಹಿಗೂ ಅಷ್ಟೇ 1 ಇಯರಲ್ಲಿ ಹೇರ್ ಕಟ್ ಮಾಡಿಸಿದ್ದೆ. ಆ್ಯಂಡ್ ಸೆಕೆಂಡ್ ಇಯರ್ ಬರ್ಡೇಲಿ ಹೇರ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ಇವಾಗ 3rd ಇಯರ್ ಬರ್ಡೇಲಿ ಹೇರ್ ಕಟ್ ಮಾಡಿಸ್ತಿದ್ದೀನಿ. ನೋಡೋಣ ಹೆಂಗೆ ಕುತ್ಕೊತಾಳೆ ಏನೂ ಗೊತ್ತಿಲ್ಲ. ಅದು ಸ್ವಲ್ಪ ಭಯ ಇದೆ ಏನು ಮಾಡ್ತಾಳೆ ಅಂತ. ಅಂದೆಲ್ಲ ಹೇಳಿದ್ದೀನಿ, ಅಳ್ಬಾರ್ದು ಆ ಥರ ಎಲ್ಲ ಅಂತ ಹೇಳಿದ್ದಾಳೆ. ಸೊ ಲೆಟ್ಸ್ ಏನು ಮಾಡ್ತಾಳೆ, ಹೆಂಗೆ ಬರುತ್ತೆ ಹೇರ್ ಕಟ್ ಅಂತ. ಅಂದರೆ ಜಾಸ್ತಿ ಏನು ಮಾಡಿಸಲ್ಲ, ಸ್ವಲ್ಪ ಶೇಪ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸಿಹಿ ಬನ್ನಿ ಇಲ್ಲಿ. ಸಿಹಿ ಹೋಗುವ ಗೈಸ್. ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಜೊತೆ ಹನುಮಂತ ಅವರಿದ್ದಾರೆ. ಇವ್ರ ಹೆಸರು ಹೇಮಂತ್ ಅಂತ, ಆದರೆ ನಾವು ಹನುಮಂತ ಅಂತೀವಿ. ಆ್ಯಂಡ್ ಇವತ್ತು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಊಬರ್ ಬುಕ್ ಮಾಡಿದ್ದೀವಿ, ಕ್ಯಾಬು. ಸೊ ನಡೀರಿ ಹೋಗುವ. ನಡೀರಿ. ಸ್ಪೇನ್ ಸಲೂನ್ ಹತ್ರ ಬಂದಿದ್ದೀವಿ. ಇವಾಗ ಏನಂತಂದರೆ, ನನ್ನ ಕಾಲು ನೋಡ್ಕೊಬಿಡ್ಬೇಕಿತ್ತು ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ನಮ್ಮ ಹಾಸನಾಗೆಲ್ಲ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ. ಸೊ ಹಾಗೆ ಈ ಸ್ಪಿನ್ ಸಲೂನಲ್ಲಿ ಮಾಡ್ತಾರೆ ಅಂತ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಬುಕ್ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಅವರು ಹೇರ್ ಕಟ್ ಅವ್ರು ಬಂದಿಲ್ಲ ಅಂತ ಒಂದು, ಇನ್ನೊಂದು ಬೇರೆಯವ್ರು ಮಾಡಲ್ಲ ಅಂತ. ಕಿಡ್ಡಿಗೆ ಮಕ್ಕಳಿಗೆ ಅವ್ರು ಏನೋ ಸಮ್ ಕಂಡೀಷನ್ಸ್ ಇರುತ್ತಂತೆ. ಸೊ ಹಾಗಾಗಿ ಆ್ಯಂಡ್ ಅಗೇನ್ ಇಲ್ಲಿಂದ ಇನ್ನೊಂದು ಸಲೂನ್ ಇದೆ, ಸ್ಪಿನ್ ಸಲೂನು. 3 ಕಿಲೋಮೀಟರ್ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಈ ಕಟ್ಟಿಂಗ್ ಮಾಡಲ್ಲ ಅಂತ ಏನು ಮಾಡ್ತೀಯಾ? ಮನೆಗೆ ಹೋಗೋಣ. ಕಟ್ಟಿಂಗ್ ಬೇಡ? ಕಟ್ಟಿಂಗ್ ಬೇಡ ಬೇಕಾ? ಬನ್ನಿ. ಸುಮ್ಮನೆ ಇರ್ತೀಯಾ? ನೋಡಿ ಸಿಹಿ ಸ್ಮೈಲ್. ಸಿಹಿ ಏನಾಗ್ತೈತೆ? ಏನಾಗ್ತೈತೆ ಅಲ್ಲಿ ಫೇಸ್ ಹಿಂಗಿದ್ದಾಳೆ ಇವಾಗ. ಆಮೇಲೆ ಹೆಂಗೈತಾಳೆ ನೋಡೋಣ. ಆಯ್ತಾ ಸಿಹಿ? ಮಾತಾಡಲ್ಲ ಯಾಕೆ? ಬೇಜಾರು? ಸಿಹಿ ಹೆಂಗಿದ್ಲು, ಹೆಂಗದ್ಲು? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಸಿಹಿ ಇಷ್ಟ ಆಯ್ತಾ ನಿಮಗೆ? ಸೂಪರಾ? ಇಷ್ಟ ಆಯ್ತಾ ನಿಮಗೆ ಕಟ್ಟಿಂಗು? ಸೂಪರ್ ಅಲ್ಲ? ವಾ ಹೀರೋಯಿನ್. ಬನ್ನಿ ಹೇಳ್ದು ಬನ್ನಿ. ಇವಾಗ ಹೇರ್ ಕಟ್ ಆಯಿತು. ಇಲ್ಲೇ ಆಟೋ ಬುಕ್ ಮಾಡಿದ್ದೀವಿ. ಸಿಹಿ ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಇಲ್ಲೇ ಬಿಟ್ಟು ಹೋಗ್ತೀವಿ ಸಿಹಿನ. ನಾವು ಮನೆಗೆ ಬಂದ್ವಿ. ಸಿಹಿಗೆ ಫುಲ್ ಅಂದರೆ ಫುಲ್ಲು ನಿದ್ದೆ ಅಲ್ಲ ಸಿಹಿ?
ಇಲ್ಲ ಇಲ್ಲ. ಹೆಂಗಿದೆ ಗೈಸ್ ಹೇರ್ ಕಟ್ ಕಮೆಂಟ್ ಮಾಡಿ. ನನ್ಗಂತೂ ಇಷ್ಟ ಆಯ್ತು, ಸಖತ್ತಾಗಿ ಬಂದಿದೆ ಅಲ್ಲ. ಸಿಹಿಗೆ ಇಷ್ಟ ಆಯ್ತವ? ನಿದ್ದೆ ಒಳ್ಳೆ ಓಡೋದಿಲ್ಲ, ಮಾತಾಡ್ತಾನೆ ಇಲ್ಲ. ಇವಾಗ ಹೋಗಿ ಅವಳಿಗೆ ಊಟ ಮಾಡಿ ಮಲಗಿಸ್ಬೇಕು ಗೈಸ್. ಅವಾಗಲೇ ಮನೆಗೆ ಬಂದು ಸಿಹಿಗೆ ಊಟ ಮಾಡಿ ಮಲಗಿಸಿ ಆ್ಯಂಡ್ ಅದಾದಮೇಲೆ ಕ್ಯಾಂಡಲ್ ತರಕ್ಕೆ ಹೋಗಿದ್ವಿ. ನೋಡಿ ಈ ಥರ ನಂಬರ್ಸ್ ಕ್ಯಾಂಡಲ್ ಇರುತ್ತಲ್ಲ, ಸಿಹಿಗೆ ವಿಡಿಯೋ ಮಾಡೋಣ ಅಂತ ಸಿಕ್ಕಿರಲಿಲ್ಲ. ಹಾಗಾಗಿ ಇವಾಗ ನಾನು ಮತ್ತು ಹೇಮಂತ ಹುಡ್ಕೊಂಡು ಹೋಗಿದ್ವಿ. ಫೈನಲಿ ಸಿಕ್ತು. ಆ್ಯಂಡ್ ಕಪ್ ಕೇಕ್ ಎಲ್ಲ ತೊಗೊಬಂದಿದ್ದೀವಿ. ಆ್ಯಂಡ್ ಇವಾಗ ಸಿಹಿ ಮಲಗಿದ್ದಾಳೆ. ಅವಳನ್ನ ಎದ್ದೇಳಿಸ್ಬಿಟ್ಟು ಅದಾದ್ಮೇಲೆ ಪಾರ್ಕಿಗೆ ಹೋಗಿ ಫೋಟೋಶೂಟ್ ಲೈಕ್ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಹೋಗಿ ನಾನು ತೊಗೊಬಂದು ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋಕ್ಕೆ. ಆವಾಗ ನನಗಂತೂ ಬೆಳಿಗ್ಗೆಯಿಂದ ಸಾಕಾಗೋಯ್ತಿದೆ. ನೋಡಿ ಸಿಹಿದು ಲೈಟ್ ಆಫ್ ಮಾಡ್ಬಿಟ್ಟ ನಾನು. ಸಿಹಿ ಹಿಂಗೆ ಕಾಣಿಸ್ತಿದ್ದಾಳೆ. ಇವಾಗ ವಿಡಿಯೋ ಮಾಡ್ಬಿಟ್ಟು ಮನೆಗೆ ಬರೋದು ಅಲ್ಲ ಸಿಹಿ. ಹೋಗೋಣ ಬೇಸಿಗೆರೆ ನೋಡಿ ಎಷ್ಟು ತುಂಬೈತೆ. ಪಾಪ ಅವಳಿಗೆ ಕೂದಲು ಕೂಟ್ ಬೇಬಿ ಸಿಹಿ. ಬಟ್ಟೆಲಿ ಐ ಲವ್ ಯು ಇದೆಯಂತೆ. ಈ ಕಡೆ ಮಾಡಿ ಸಿಹಿ. ಗೈಸ್ ಹೆಂಗ್ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಹೆಂಗಿದೆ ನನ್ನ ಡ್ರೆಸ್ಸು? ಹಿಂದೆ ಹೋಗಿ ತೋರ್ಸು. ತಿರ್ಗು. ಏನಾಯ್ತು? ಸೊಳ್ಳೆ ಮಗ್ನೆ ಇವ್ವಿ ಸೊಳ್ಳೆ ಗೈಸ್. ನಮ್ಮ ಜೊತೆ ಇದ್ದಾರೆ ಅನುಷ್ ಅಂಡ್ ಹನುಮಂತ್. ಬನ್ನಿ. ಇದು ಸೆಕೆಂಡ್ ಔಟ್ಫಿಟ್ ಸಿಹಿದು. ಸಿಹಿ ತಿರ್ಗು. ಇದ್ರಲ್ಲೂ ಆಯ್ತು. ಈಗ ಮನೆಗೆ ಹೋಗ್ತಾ ಇದೀವಿ. 10 ನಿಮಿಷದ ಕೆಲಸ. ಅಲ್ಲೋಡು ಹೆಂಗೋಯ್ತಾಳೆ ನೋಡಿ ಗೈಸ್. ಫೋಟೋ ತೆಗಿಸ್ಕೊಡ್ಲು ಅಂತ ಐಸ್ ಕ್ರೀಮ್ ತೆಗಿಸ್ಕೊಂಡಿದ್ದಾಳೆ ಅಲ್ವಾ ಸಿಹಿ? ಹಾಂ, ಫೋಟೋಗೆ ಚೆನ್ನಾಗಿ ಪೋಸ್ ಕೊಟ್ಲು ಅಂತ ಇಲ್ಲೋಡಿ ಐಸ್ ಕ್ರೀಮ್ ಅಂತ ತೆಗಿಸ್ಕೊಂಡಿದ್ದಾಳೆ. ಖುಷಿನಾ? ಚೆನ್ನಾಗಿತ್ತಾ? ನಡೀರಿ ಹೋಗೋಣ ಮನೆಗೆ. ಸೇಮ್ ಇವಾಗ ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ ಗೈಸ್. ಅಲ್ಲಿ ಇರೋಕ್ಕಾಗಲಿಲ್ಲ, ಹೆವಿ ಸೊಳ್ಳೆ ಇತ್ತು ಆ್ಯಕ್ಚುಲಿ. ಸೊ ಬೇಗ ಹಿಂಗೆ ಹೋಗಿ ಬೇಗ ತಕ್ಕೊಂಡು ವಾಪಸ್ ಬಂದ್ಬಿಟ್ವಿ. ಆ್ಯಕ್ಚುಲಿ ನನ್ನ ಪ್ಲಾನ್ ಬೇರೆ ಇತ್ತು. ಲೈಕ್ ಹಾಸನಿಗೆ ಹೋಗಿ ಅಲ್ಲಿ ಅಂದರೆ ನಾನು ಸೆಕೆಂಡ್ ಇಯರಲ್ಲಿ ಫೋಟೋಶೂಟ್ ಮಾಡಿಸಿದ್ದೆ ಹಾಸನಲ್ಲಿ. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸಮ್ ರೀಸನ್ಸಿಂದ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ನನ್ನ ಹಸ್ಬೆಂಡಿಗೆ ವಾಕ್ ಇತ್ತು. ಆ್ಯಂಡ್ ಲಾಸ್ಟ್ ವೀಕ್ ಕೂಡ ಹಾಸನಿಗೆ ಹೋಗಿದ್ವಿ. ಹಾಗಾಗಿ ನಾನೇ ಚಿಕ್ಕದಾಗಿ ಫೋಟೋಶೂಟ್ ಥರ ಮಾಡಿದ್ದೀನಿ ಅಷ್ಟೇ. ಅಂದರೆ ನೆನಪಿರುತ್ತೆ ಅಂತ ಪ್ರತಿ ವರ್ಷ ಬರ್ತಡೆಗೆ ಅಟ್ಲೀಸ್ಟ್ ಫೋಟೋಶೂಟ್ ಮಾಡಿಸಿದ್ರೆ ಮುಂದೆ ಈಗ ನೋಡಿ ನಮಗೆಲ್ಲ ನಮ್ಮದು ಒಂದು ಚಿಕ್ಕ ಫೋಟೋ ಸಿಕ್ಕಿದ್ರು ಎಷ್ಟು ಖುಷಿ ಆಗಿಬಿಡುತ್ತೆ ನಾವು ಹಿಂಗಿದ್ವಾ ಅಂತ. ಸೊ ಹಂಗಾಗಿ ನನ್ನ ಮಗಳಿಗೆ ಆ ಮೆಮೊರಿ ಇರಬೇಕು ಅನ್ನೋ ರೀಸನ್ನಿಗೆ ನಾನು ಇಯರ್ಲಿ ಒನ್ಸ್ ಫೋಟೋಶೂಟ್ ಮಾಡಿಸ್ತೀನಿ ಅಷ್ಟೇ. ಆ್ಯಂಡ್ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತು ವಿಶ್ವ ಪರಿಸರ ದಿನ ಅಂತ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಯೂಶ್ವಲಿ ಹೋಗೋ ಥರನೇ. ಸೊ ಬೆಳಿಗ್ಗೆ ಇದನ್ನು ಕೊಡ್ತಾ ಇದ್ವಿ ಎಲ್ಲರಿಗೂ ಒಂದೊಂದು ಫ್ರೀಯಾಗಿ. ಇದು ಮಲ್ಲಿಗೆ ಗಿಡ ಅಂತೆ. ಆ್ಯಂಡ್ ಒಂದು ಪಾಟ್ ಕೂಡ ಖಾಲಿ ಇತ್ತು, ಹಾಕೋಣ ಅಂತ ಇಸ್ಕೊಬಂದಿದ್ದೀನಿ. ಆ್ಯಂಡ್ ಇವಾಗ ಪ್ಲಾಂಟ್ ಮಾಡೋಣ ಇದನ್ನ. ಐ ಥಿಂಕ್ ಇದು ಸಮೇತ ಇಟ್ಟಿದ್ರೆ ಒಳ್ಳೆಯದು, ಬಟ್ ಇದನ್ನು ಕಟ್ ಮಾಡೋಣ. ಅನು ಬಾಯಿಲಿ ಇದು ಕಟ್ ಮಾಡಾಕಣ. ಕಟ್ ಮಾಡಿ ಹಾಕ್ಬೇಕು. ಈ ಥರಗೂ ಕಟ್ ತಗೊಂಡ ಹಂಗೆ ಅರಿಯಕ್ಕೆ ಆಯ್ತಾ ಇಲ್ಲ. ಹಂಗೆ ಅರಿಯಕ ಅಂತ ಬಂದೆ. ಸ್ಕೂಲಲ್ಲೆಲ್ಲ ಇದ್ದಾಗ ಈ ವಿಶ್ವ ಪರಿಸರ ದಿನ ಬಂದರೆ ಎಷ್ಟು ಚೆನ್ನಾಗಿರೋದಲ್ಲ. ಒಂಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋರು.
ಆ್ಯಂಡ್ ಗಿಡ ನೆಡ್ಸೋರು ನಿಮ್ಮ ಸ್ಕೂಲಲ್ಲಿ ಅವ್ರಿಗೆ ಮಾಡ್ಸೋರ ಅಯ್ಯೋ ಬಾಳೆ ತಿನ್ ಬಾಯ ತೊಳ್ಕೊಂಡಿಲ್ವಲ್ಲ ನೀವು ಕಕ್ಕಾಗಿದೆ ಜುಟ್ಟು ಕಟ್ ಮಾಡೋಣ ಬೇಡ ಪಾಪು ಜುಟ್ಟು ಒಂದು ಹೋಗಿಲ್ಲ ನೋಡವ್ವ ಎಲ್ಲ ಆಗ್ಬಾರ್ದು ಫಸ್ಟ್ ಟೈಮ್ ನಾನು ಈ ಥರ ಮನೇಲೆ ಇದು ಮಾಡ್ತಾ ಇರೋದು ಅಂದರೆ ಯೂಶ್ವಲಿ ಗಿಡ ತಗೊಳಕ್ ಹೋಗ್ತೀವಲ್ಲ ಅವ್ರ ಹತ್ರನೇ ಮಾಡಿಸ್ಕೊಂಬರ್ತೀವಿ ನೋಡಿ ಹೆಂಗೆ ಹಾಕೋದು ಗಿಡ ಚೆನ್ನಾಗಿದೆಯಾ ಗಿಡ ಅಯ್ಯೋ ಸೈಡಿಗೆ ಹೋಗ್ಬಾರ್ದು ಹಾಂ ವಾಟ್ರಿಂಗ್ ಮಾಡೋಣ ಇವಾಗ ಓಕೆ ನಾನು ಹಾಂ ಅಲ್ಲೋಡು ಇಡಿ ಪ್ಲೇಟ್ ಇಡಿ ಪ್ಲೇಟು ಓಕೆ